Okay, this is the session number 4. The chapter name is Correlation. The syllabus is introduced by the Computation University for Techniques for Business Decision, semester number 6. In this session, we can cover Karl Pearson's correlation based on actual mean method and the properties of correlation. So in this session, we can cover Karl Pearson's correlation based on actual mean method. The session of a learning objective, these concepts help the students to be familiar with the correlation based on some illustration. The students will know about the Karl Pearson's coefficient of correlation based on actual mean. This helps the student to understand Karl Pearson's coefficient of correlation and methodology and analyze the same. The session outcome is at the end of this session, the student should be able to understand the illustration of Karl Pearson's coefficient of correlation based on actual mean. ಅಂದರೆ ಈ ಸೆಷನಲ್ಲಿ ನಾವು ಕಾರ್ರಿಲೇಷನ್ ಅನ್ನು ಬೇಸ್ಡ್ ಆನ್ ಆಕ್ಚುಯಲ್ ಮೀನಲ್ಲಿ ಮಾಡುವುದು ಹೇಗೆ ಅಂತ ತಿಳ್ಕೊಳ್ತೀವಿ ನಾವು. ಸ್ಟೂಡೆಂಟ್ ಶುಡ್ ಆಲ್ಸೋ ಬಿ ಏಬಲ್ ಟು ನೋ ದ ಫಾರ್ಮುಲಾಸ್ ಆ್ಯಂಡ್ ಮೆಥಡ್ ಟು ಸಾಲ್ವ್ ದ ಕಾರ್ರಿಲೇಷನ್ ಪ್ರಾಬ್ಲಮ್ ಆ್ಯಂಡ್ ಅನಲೈಸ್ ದ ಸೇಮ್. ಸೊ ಕಾರ್ರಿಲೇಷನನ್ನು ನಾವು ಆ್ಯಕ್ಚುಯಲ್ ಮೀನಲ್ಲಿ ಮಾಡ್ಬೋದು, ಅಸ್ಯೂಮ್ಡ್ ಮೀನಲ್ಲಿ ಮಾಡ್ಬೋದು. ಹಾಗಾಗಿ ಈ ಸೆಷನಲ್ಲಿ ಕಾರ್ರಿಲೇಷನನ್ನು ಆ್ಯಕ್ಚುಯಲ್ ಮೀನಲ್ಲಿ ಮಾಡುವುದು ಹೇಗೆ ಅಂತ ನಾವು ತಿಳ್ಕೊಳ್ತೀವಿ ನಾವು. ಸೊ ದಿಸ್ ಈಸ್ ದ ಪ್ರಾಬ್ಲಮ್ ನಂಬರ್ 1. So calculate coefficient of correlation between X series and Y series from the following data based on the actual mean. ನೋಡಿ ಪ್ರಾಬ್ಲಮ್ ಹೇಗಿದೆ. ಸೊ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾನೆ. ಸೊ ಕ್ಯಾಲ್ಕುಲೇಟ್ ದ ಕಾರ್ರಿಲೇಷನ್ ಬೇಸ್ಡ್ ಆನ್ ದ ಆ್ಯಕ್ಚುಯಲ್ ಮೀನ್ ಮೆಥಡ್ ಅಂಡ್ ಅನಲೈಸ್ ದ ರಿಸಲ್ಟ್ಸ್. ಬಂದಿರೋ ಆನ್ಸರನ್ನು ನೀವು ಹೇಗೆ ಕನ್ಕ್ಲೂಡ್ ಮಾಡ್ತೀರಾ ಅಂತ. ಸೊ ಇಲ್ಲಿ ರೋಲ್ ಆಫ್ ಸ್ಟೂಡೆಂಟ್ ಅಂದರೆ ರಿಜಿಸ್ಟರ್ ನಂಬರ್ ಆಫ್ ಸ್ಟೂಡೆಂಟ್ ಕೊಟ್ಟಿದ್ದಾರೆ. The student register number is 1, 2, 3, 4, 5. So next is marks in accountancy and marks in statistics. Marks in accountancy is represented as a X series and marks in statistics is a represented by Y series. Marks in accountancy ಹೇಗಿದೆ? 48, 35, 17, 23, 47. ನೆಕ್ಸ್ಟ್ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ 45, 20, 40, 25, 45. ಸೊ ಹೇಗಂದರೆ ರಿಜಿಸ್ಟರ್ ನಂಬರ್ 1 ಇರೋ ಸ್ಟೂಡೆಂಟು ಅಕೌಂಟೆನ್ಸಿಯಲ್ಲಿ 45, 48, ಸ್ಟ್ಯಾಟಿಸ್ಟಿಕ್ಸಲ್ಲಿ 45. ಸೊ ನೆಕ್ಸ್ಟು ಸೊ ಎರಡನೇ ಸ್ಟೂಡೆಂಟಿನ ರೋಲ್ ನಂಬರ್ 2. ಸೊ ಅಕೌಂಟೆನ್ಸಿಯಲ್ಲಿ 35. ಸೊ ನೆಕ್ಸ್ಟ್ ಈಸ್ ಸ್ಟ್ಯಾಟಿಸ್ಟಿಕ್ಸಲ್ಲಿ 20. ರಿಜಿಸ್ಟರ್ ನಂಬರ್ 3ನೇ ಸ್ಟೂಡೆಂಟು ಅಕೌಂಟ್ಸಲ್ಲಿ 17, ಸ್ಟ್ಯಾಟಿಸ್ಟಿಕ್ಸಲ್ಲಿ 40. ರಿಜಿಸ್ಟರ್ ನಂಬರ್ 4. ಸೊ ಅಕೌಂಟೆನ್ಸಿಯಲ್ಲಿ 23, ಸ್ಟ್ಯಾಟಿಸ್ಟಿಕ್ಸಲ್ಲಿ 25. ಸೊ ರಿಜಿಸ್ಟರ್ ನಂಬರ್ ಸ್ಟೂಡೆಂಟ್ ನಂಬರ್ 5 47 ಅಕೌಂಟೆನ್ಸಿಯಲ್ಲಿ, ಸ್ಟ್ಯಾಟಿಸ್ಟಿಕ್ಸಲ್ಲಿ 45 ತೊಗೊಂಡಿದ್ದಾನೆ. ಸೊ ಇದನ್ನು ಸೊ ಎನಿ ರಿಲೇಷನ್ಶಿಪ್ ಬಿಟ್ವೀನ್, ಸೊ ಕಾರ್ರಿಲೇಷನ್ ಅಂದರೆ ನಾವು ಸಹ ಸಂಬಂಧಗಳು ಅಂತ ಕರಿತೀವಿ. ಸೊ ಸ್ಟ್ಯಾಟಿಸ್ಟಿಕ್ಸ್ ಮಾರ್ಕ್ಸ್ ತೆಗೆದುಕೊಂಡಿರೋ ಸ್ಟೂಡೆಂಟಿಗೂ ಅಕೌಂಟೆನ್ಸಿ ಮಾರ್ಕ್ಸಿನ ಸ್ಟೂಡೆಂಟ್ಸಿಗೂ ಏನಾದರೂ ಸಹ ಸಂಬಂಧಗಳಿದೆಯಾ ಅಂತ ನಾವು ಕಂಡುಹಿಡಬೇಕಾಗತ್ತೆ. ಸೊ ಹಾಗಾಗಿ ಈ ಪ್ರಾಬ್ಲಮನ್ನು ನಾವು ಟೇಬಲಲ್ಲಿ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡುವುದು ಹೇಗೆ ಅಂದರೆ, ಸೊ ಕಾಂಪ್ಯುಟೇಷನ್ ಆಫ್ ಕೋಎಫಿಷಿಯಂಟ್ ಆಫ್ ಕಾರ್ರಿಲೇಷನ್ ಬೇಸ್ಡ್ ಆನ್ ಆ್ಯಕ್ಚುಯಲ್ ಮೀನ್. ಸೊ ಅಲ್ಲಿಗೆ ರೋಲ್ ನಂಬರ್ ಸೊ 1, 2, 3, 4, 5. ಸೊ ಅಲ್ಲಿಗೆ n is equal to 5. ನಥಿಂಗ್ ಬಟ್ 5 ಜನ ಸ್ಟೂಡೆಂಟ್ಸ್ಗಳ ಮಾರ್ಕ್ಸ್ ಇನ್ ಅಕೌಂಟೆನ್ಸಿ ಆ್ಯಂಡ್ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಏನಾದರೂ ಸಂಬಂಧಗಳು ಇದೆಯಾ ಅಂತ ನಾವು ಕಂಡುಹಿಡಬೇಕಾದ. ಸೊ ಅಲ್ಲಿಗೆ ಅಕೌಂಟೆನ್ಸಿ ಶುಡ್ ಬಿ ರೆಪ್ರೆಸೆಂಟೆಡ್ ಇಸ್ ಎಕ್ಸ್. ಅಲ್ಲಿಗೆ ಎಕ್ಸಿನ ಸ್ಟೂಡೆಂಟ್ಸಿನ ಮಾರ್ಕ್ಸನ್ನು ನಾವು ಸೊ ಪ್ರಾಬ್ಲಮಲ್ಲಿ ಕೊಟ್ಟಿರೋ ಹಾಗೆ 48, 35, 17, 23, 47. ಅಲ್ಲಿಗೆ ಸಿಗ್ಮಾ ಎಕ್ಸ್. ಸೊ ಸಿಗ್ಮಾ ಎಕ್ಸ್ ಅಂದರೆ ಸೊ ಟೋಟಲ್ ಆಫ್ ಎಕ್ಸ್ 170 ಬರುತ್ತೆ. 170 ಹೆಂಗೆ ಬಂತು ಅಂದರೆ 48, 35, 17, 23 ಮತ್ತು 47. ಟೋಟಲ್ ಆಫ್ ಸಿಗ್ಮಾ ಎಕ್ಸ್ ಇಸ್ ಈಕ್ವಲ್ ಟು 170. ಸೊ ಅಲ್ಲಿಗೆ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ 170 ಡಿವೈಡೆಡ್ ಬೈ ನಂಬರ್ ಆಫ್ ಐಟಮ್ಸ್ ಈಸ್
5 ಅಂತ ಮಾಡ್ಕೋಬೇಕಾಗತ್ತೆ. ಅದು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳಿದ್ದೀನಿ ನಾನು. ಸೊ ಹೇಗಂದರೆ ಅರ್ಥಮೆಟಿಕ್ ಮೀನ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ 170 ಡಿವೈಡೆಡ್ ಬೈ 5 ದ ಆ್ಯಕ್ಚುಯಲ್ ಮೀನ್. ಸೊ ನಿಜವಾದ ಮೀನು ಮತ್ತು ಆ್ಯಕ್ಚುಯಲ್ ಮೀನು 34. ಅದೇ ರೀತಿ ಸಿಗ್ಮಾ ವೈ ಈಸ್ ರೆಪ್ರೆಸೆಂಟೆಡ್ ಈಸ್ ಅಥವಾ ವೈ ಸೀರೀಸ್ ಈಸ್ ರೆಪ್ರೆಸೆಂಟೆಡ್ ಈಸ್ ಎ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಪ್ರಾಬ್ಲಮಲ್ಲಿ ಕೊಟ್ಟ ಹಾಗೆ ವೈ ಅಲ್ಲಿ ತೆಗೆದುಕೊಂಡಿರುವಂಥ ಸ್ಟೂಡೆಂಟ್ಸ್ಗಳ ಮಾರ್ಕ್ಸು. ಸೊ ಫಾರ್ ದ ಫಸ್ಟ್ ಸ್ಟೂಡೆಂಟ್ ಈಸ್ 45, next is 20, next is 40, next is 25, next is 45. ಸೊ 5 ಜನ ಸ್ಟೂಡೆಂಟ್ಸ್ಗಳು, ಇಲ್ಲೂ 5 ಜನ ಇದ್ದಾರೆ. ಹಾಗಾಗಿ ಸೊ ನಾವು ಸಿಗ್ಮಾ ವೈನ ಟೋಟಲ್ ಮಾಡಿಕೊಂಡ್ರೆ 175 ಹೇಗೆ ಬಂತು? 45, 20, 40 ಪ್ಲಸ್ 25 ಪ್ಲಸ್ 45, ಅಂದರೆ ವೈನ ಟೋಟಲ್ 175. ಅಲ್ಲಿಗೆ ಸಿಗ್ಮಾ ವೈ ಇಸ್ ಈಕ್ವಲ್ ಟು 175. ಸೊ ಅಲ್ಲಿಗೆ ಆ್ಯಕ್ಚುಯಲ್ ಮೀನ್ ಮಾಡೋದಾದರೆ ಸಿಗ್ಮಾ ವೈ ಡಿವೈಡೆಡ್ ಬೈ ಎನ್, ಅಲ್ಲಿಗೆ ಸಿಗ್ಮಾ ವೈ ಬಾರ್ ಇಸ್ ಈಕ್ವಲ್ ಟು 175 ಡಿವೈಡೆಡ್ ಬೈ ಎನ್. ಅದು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳಿದ್ದೀನಿ ನಾನು. ಸಿಗ್ಮಾ ವೈ ಬಾರ್ ಅಥವಾ ವೈ ಮೀನ್ ಇಸ್ ಈಕ್ವಲ್ ಟು ಸಿಗ್ಮಾ ವೈ ಡಿವೈಡೆಡ್ ಬೈ ಎನ್ 175 ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು 35. ಸೊ ಅಲ್ಲಿಗೆ ಮೀನಿನ ಎಕ್ಸ್ ಸೀರೀಸಿನ ಮೀನು 34, ವೈ ಮೀನಿನ ಆನ್ಸರ್ ಈಸ್ 35. ಅಲ್ಲಿಗೆ 34, 35. ಸೊ ಆ್ಯಕ್ಚುಯಲ್ ಮೀನ್ ಫಾರ್ ಎಕ್ಸ್ ಸೀರೀಸ್ ಆ್ಯಂಡ್ ವೈ ಸೀರೀಸ್. ಸೊ ನೆಕ್ಸ್ಟ್ ಈಸ್ ಎಕ್ಸ್ ಸಿಗ್ಮಾ ಎಕ್ಸ್ ಡಿ ಅಥವಾ ಡಿ ಎಕ್ಸ್ ತೊಗೊಳ್ಳೋದಾದರೆ ಸೊ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಥವಾ ಸ್ಮಾಲ್ ಎಕ್ಸ್ ಅಂತಲೂ ಕೆಲವು ಬುಕ್ಕಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾನೆ. ಹಾಗಾಗಿ ಸೊ 14, 1, -17, -11 ಪ್ಲಸ್ 13 ಹೆಂಗೆ ಬರುತ್ತೆ ಅಂದರೆ ಸಬ್ ಫಾರ್ಮುಲಾ ಗೊತ್ತಿದೆ, ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ ಅಲ್ಲಿಗೆ ಎಕ್ಸ್ ಅಂದರೆ ಈ ಕಾಲಮ್, ಆ್ಯಕ್ಚುಯಲ್ ಮೀನ್ ಈಸ್ ನಥಿಂಗ್ ಬಟ್ 34. ಅಲ್ಲಿಗೆ ಎಕ್ಸ್ ಮೈನಸ್ 34, ಅಲ್ಲಿಗೆ 48 ಮೈನಸ್ 34 14 ಆಗುತ್ತೆ. ನೆಕ್ಸ್ಟ್ ಈಸ್ 35 ಮೈನಸ್ 34 1 ಆಗುತ್ತೆ. ಸೊ 34 ಮೈನಸ್ 17, ಸೊ ಮೈನಸ್ 17 ಆಗುತ್ತೆ. 34 ಮೈನಸ್ 23 ಮೈನಸ್ 34 ಮೈನಸ್ 11. ಈ ಜಾಗದಲ್ಲಿ 17 ಮೈನಸ್ 34 ಮೈನಸ್ 17 ದ ಪ್ಲಸ್ ಆ್ಯಂಡ್ ಮೈನಸ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಈಸ್ 47 ಮೈನಸ್ 34 ಪ್ಲಸ್ 13. ಸೊ ಅಲ್ಲಿಗೆ ಆ್ಯಕ್ಚುಯಲ್ ಮೀನಲ್ಲಿ ಮಾಡೋದಾದರೆ ಡಿ ಎಕ್ಸ್ 0 ಬರಬೇಕು. ಹಾಗಾಗಿ ಆಲ್ ದ ಪ್ಲಸ್ ವ್ಯಾಲ್ಯೂಸ್ ಆ್ಯಂಡ್ ಆಲ್ ದ ಮೈನಸ್ ವ್ಯಾಲ್ಯೂಸ್ ಸಿಗ್ಮಾ ಡಿ ಎಕ್ಸ್ ಇಸ್ ಈಕ್ವಲ್ ಟು 0 ಬಂದರೆ ನಾವು ಮಾಡ್ತಿರೋ ಮೆಥಡು ಸರಿ ಅಂತ. ಯಾವಾಗ? ಬೇಸ್ಡ್ ಆನ್ ಆ್ಯಕ್ಚುಯಲ್ ಮೀನ್. ಸೊ ನೆಕ್ಸ್ಟ್ ಈಸ್ ಡಿ ಸ್ಕ್ವಯರ್ ಎಕ್ಸ್. ಸೊ ಎಕ್ಸ್ನ ಸ್ಕ್ವಯರ್ ಮಾಡೋದಾದರೆ ಸೊ 14 ಇಂಟು 14 ಈಸ್ 196, 1 ಇಂಟು 1 1, ಮೈನಸ್ 17 ಇಂಟು ಮೈನಸ್ 17, ಮೈನಸ್ 17 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇಟ್ ಈಸ್ ಎ 289. ನೆಕ್ಸ್ಟ್ ಈಸ್ ಮೈನಸ್ 11 ಇಂಟು ಮೈನಸ್ 11, ಇಟ್ ಈಸ್ ಎ 121. ನೆಕ್ಸ್ಟ್ ಈಸ್ ಪ್ಲಸ್ 13 ಇಂಟು ಪ್ಲಸ್ 13, 169. ಸೊ ಅಲ್ಲಿಗೆ ಡಿ ಎಕ್ಸ್ ಸ್ಕ್ವಯರ್, ಅಲ್ಲಿಗೆ ಸಿಗ್ಮಾ ಡಿ ಎಕ್ಸ್ ಸ್ಕ್ವಯರ್ 776 ಹೇಗೆ ಬರುತ್ತೆ ಅಂದರೆ ಸೊ ಇದರೆಲ್ಲ ಟೋಟಲ್ ಮಾಡ್ಕೋಬೇಕು. ಹೇಗೆ? 196 ಪ್ಲಸ್ 1 ಪ್ಲಸ್ 289 ಪ್ಲಸ್ 121 ಪ್ಲಸ್ 169, ದ ಟೋಟಲ್ ಈಸ್ 776. ಸೊ ಆಲ್ರೆಡಿ ನಾವು ವೈನ ಟೋಟಲ್ ಮಾಡಿ ಮೀನನ್ನು ಕಂಡುಕೊಂಡಿದ್ದೀವಿ. ಅಲ್ಲಿಗೆ ಆ್ಯಕ್ಚುಯಲ್ ಮೀನ್ ಈಸ್ 35. ಸೊ ಅಲ್ಲಿಗೆ ಎಕ್ಸ್ ಸೀರೀಸಲ್ಲಿ ಹೇಗೆ ಮಾಡ್ತೀವೋ ಅದೇ ರೀತಿ ವೈ ಸೀರೀಸಿಗೂ ಮಾಡೋದಾದರೆ ಇಲ್ಲಿ ಡಿ ಎಕ್ಸ್ ರೆಪ್ರೆಸೆಂಟ್ ಮಾಡ್ತೀವಿ, ಇಲ್ಲಿ ಡಿ ವೈ. ಸೊ ಡಿ ವೈ ಶುಡ್ ಬಿ ಫೈಂಡ್ ಔಟ್ ಬೈ ದ ಸಬ್ ಫಾರ್ಮುಲಾ ವೈ ಮೈನಸ್ ವೈ ಬಾರ್. ಸೊ ಅಲ್ಲಿಗೆ ವೈ ಇಸ್ ಈಕ್ವಲ್ ಟು ವೈ ಮೈನಸ್ 35, ಆ್ಯಕ್ಚುಯಲ್ ಮೈನ್ ಈಸ್ 35. ಸೊ ಅದನ್ನು ಹೇಗೆ ಮಾಡೋದಾದರೆ 10 ಹೇಗೆ ಬರುತ್ತೆ? ಸೊ ಮೊದಲು ವೈ, ಸೊ ಈ ಫಾರ್ಮುಲಾ ಪ್ರಕಾರ ಸೊ 45 ಮೈನಸ್ 35, ಇಟ್ ಈಸ್ ಎ 10. ನೆಕ್ಸ್ಟ್ ಈಸ್ 20 minus 35, it is a minus 15. So next is 40 minus 35, it is a plus 5. So next is 25 minus 35, it is a minus 10. So next is 45 minus 35, it is a 10. ಸೊ ಅಲ್ಲಿಗೆ ಸೊ ಪ್ಲಸ್ ಆ್ಯಂಡ್ ಮೈನಸನ್ನು ನಾವು ಡಿಫರೆನ್ಸ್ ಮಾಡಿದ್ರೆ ಬೇಸ್ಡ್ ಆನ್ ಆ್ಯಕ್ಚುಯಲ್ ಮೀನಲ್ಲಿ ಮಾಡಿದ್ರೆ ಅದು 0 ಬರುತ್ತೆ. ಹೇಗೆ? ಸೊ ಮೈನಸ್ ಏನಾಯಿತು? 25 ಆಯಿತು. ಸೊ ಅದೇ ರೀತಿ 10 ಪ್ಲಸ್ 5 ಪ್ಲಸ್ 10 ಈಸ್ 25. ಆಲ್ ದ ಪ್ಲಸ್ ವ್ಯಾಲ್ಯೂಸ್ ಆ್ಯಂಡ್ ಆಲ್ ದ ಮೈನಸ್ ವ್ಯಾಲ್ಯೂಸ್ ಬೇಸ್ಡ್ ಆನ್ ಆ್ಯಕ್ಚುಯಲ್ ಮೀನಲ್ಲಿ ಮಾಡಿದಾಗ ಸೊ ಸಿಗ್ಮಾ ಡಿ ವೈ 0 ಬರುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ವ್ಯಾಲ್ಯೂ ಹಾಕ್ಕೊಂಡಿಲ್ಲ. ನೆಕ್ಸ್ಟ್ ಈಸ್ ಡಿ ವೈ ಸ್ಕ್ವೇರ್. ಸೊ ಈ ವ್ಯಾಲ್ಯೂಸನ್ನು ಸ್ಕ್ವೇರ್ ಮಾಡಬೇಕು. ಸೊ ಅಲ್ಲಿಗೆ 10 ಇಂಟು 10 100, ಮೈನಸ್ 15 ಇಂಟು ಮೈನಸ್ 15, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇಟ್ ಈಸ್ ಎ 225.
Next 5 into 5, 25. Next is minus 10 into minus 10, it is a plus 100. Next is plus 10 into plus 10, it is a 100. So ಅಲ್ಲಿಗೆ ಸಿಗ್ಮಾ ಡಿ ವೈ ಸ್ಕ್ವೇರ್ ಇಸ್ 550. 550 ಹೇಗೆ ಬಂತು? ಸೊ ಈ ಕಾಲಮಿನ ಟೋಟಲ್ ತಗೋಬೇಕು. 100 ಪ್ಲಸ್ 225 ಪ್ಲಸ್ 25 ಪ್ಲಸ್ 100 ಪ್ಲಸ್ 100, ಇಟ್ ಇಸ್ ಎ 550. ಸೊ ಅಲ್ಲಿಗೆ ನಮಗೆ ಡಿ ಎಕ್ಸ್ ಡಿ ಸ್ಕ್ವೇರ್ ಎಕ್ಸ್ ವೈ ಮತ್ತು ಡಿ ವೈ ಸ್ಕ್ವೇರ್ ಇನ್ ಟೋಟಲ್ ಸಿಕ್ತು. ನೆಕ್ಸ್ಟ್ ಇಸ್ ಡಿ ಎಕ್ಸ್ ಡಿ ವೈ. ಸೊ ಡಿ ಎಕ್ಸ್ ಈ ಕಾಲಮ್ ಎಕ್ಸ್ ಸೀರೀಸಿನ ಡಿ ಎಕ್ಸ್. ನೆಕ್ಸ್ಟ್ ಈಸ್ ಡಿ ವೈ ಅಂದರೆ ಇದು ಅಲ್ಲಿಗೆ ಹೇಗೆ 14 ಪ್ಲಸ್ 14 ಇಂಟು ಪ್ಲಸ್ 10. 14 ಇಂಟು 10 ಈಸ್ 140. ನೆಕ್ಸ್ಟ್ ಈಸ್ 1 ಇಂಟು ಮೈನಸ್ 15. ಗಮನಕ್ಕೆ ಇಲ್ಲಿ ಚಿಹ್ನೆ ಮುಖ್ಯ. ಸೊ ಇಲ್ಲಿಗೆ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಮೈನಸ್ 15 ಒಂದು ಪ್ಲಸ್ಸು, ಅಲ್ಲಿಗೆ ಮೈನಸ್ ಪ್ಲಸ್ ಈಸ್ ಮೈನಸ್ 15. ನೆಕ್ಸ್ಟ್ ಈಸ್ ಮೈನಸ್ 17. ಸೊ ಪ್ಲಸ್ 5, 17 ಇಂಟು 5 ಮೈನಸ್ 85. ಸೊ ನೆಕ್ಸ್ಟ್ ಈಸ್ ಮೈನಸ್ 11 ಮೈನಸ್ 10. ಸೊ ಒಂದು ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಅಲ್ಲಿಗೆ ಮೈನಸ್ 11 ಇಂಟು ಮೈನಸ್ 10, ಇಟ್ ಈಸ್ 110. ನೆಕ್ಸ್ಟ್ ಈಸ್ ಪ್ಲಸ್ 13 ಇಂಟು ಪ್ಲಸ್ 10. ಸೊ 13 ಇಂಟು 10 130. ಅಲ್ಲಿಗೆ ಸಿಗ್ಮಾ ಡಿ ಎಕ್ಸ್ ಡಿ ವೈ ಇಟ್ ಈಸ್ ಈಕ್ವಲ್ ಟು 280. 280 is nothing but the value of total of sigma dx dy. 140 minus 15 minus 85, 110 plus 130 plus. So all the plus values and all the minus values ಅನ್ನು ಡಿಫರೆನ್ಸ್ ಮಾಡಿದ್ರೆ ಸಿಗ್ಮಾ ಡಿ ಎಕ್ಸ್ ಡಿ ವೈ is equal to 280. ಸೊ ನೆಕ್ಸ್ಟ್ ಯು ಕ್ಯಾನ್ ಪುಟ್ ದ ವ್ಯಾಲ್ಯೂಸ್ ಇನ್ ಟು ದ ಫಾರ್ಮುಲಾಕ್ಕೆ ಹಾಕ್ಕೊಳ್ಳೋದು ಹೇಗೆ ಅಂತ ಹೇಳಿದ್ದೇನೆ ನಾನು. ಸೊ ಮತ್ತೊಂದ್ಸರಿ ಹೇಳೋದಾದರೆ ಕ್ಯಾಲ್ಕುಲೇಷನ್ ಆಫ್ ಆ್ಯಕ್ಚುಯಲ್ ಮೀನ್. So the sigma arithmetic mean for x series sigma x divided by n, 170 divided by 5 is equal to 34. Y bar is equal to sigma y divided by n is equal to 175 divided by 5. The actual mean for y series 35. So next is calculation of Karl-Pearson's coefficient of correlation based on what? Actual mean method ಅಲ್ಲಿ formula, the simple formula for correlation. So correlation is equal to sigma dx dy. So next is square root of sigma x square into sigma y square ಅಥವಾ dx square ಅಥವಾ dy square ಅಂತಾನೂ ಹೇಳ್ಬೋದು. ಸೊ ಅಲ್ಲಿಗೆ the simple formula for actual mean method is correlation is equal to sigma dx into dy divided by sigma x square into sigma y square. ಸೊ ಅಲ್ಲಿಗೆ correlation is equal to sigma dx dy 280 ಹೇಗೆ ಬಂತಂದರೆ ದಿಸ್ ಇಸ್ ದ ವ್ಯಾಲ್ಯೂ ಸಿಗ್ಮಾ ಡಿ ಎಕ್ಸ್ ಡಿ ವೈ ಈಸ್ 280. ಸೊ 280. ನೆಕ್ಸ್ಟ್ ಈಸ್ ಸಿಗ್ಮಾ ಡಿ ಸ್ಕ್ವಯರ್ ಎಕ್ಸ್ ಆರ್ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಇಂಟು ಸಿಗ್ಮಾ ಡಿ ವೈ ಸ್ಕ್ವಯರ್ ಇಸ್ ನಥಿಂಗ್ ಬಟ್ ಸಿಗ್ಮಾ ವೈ ಸ್ಕ್ವಯರ್. ಸೊ ಅಲ್ಲಿಗೆ ನಮಗೆ ಟೇಬಲಲ್ಲಿ ಸಿಕ್ಕಿದೆ ಸಿಗ್ಮಾ ಡಿ ಸ್ಕ್ವಯರ್ ಎಕ್ಸ್ ಆರ್ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಇಸ್ 776. ನೆಕ್ಸ್ಟ್ ಈಸ್ ಸಿಗ್ಮಾ ಡಿ ವೈ ಸ್ಕ್ವಯರ್ ಆರ್ ಸಿಗ್ಮಾ ಡಿ ವೈ ಸ್ಕ್ವಯರ್ ಇಸ್ 550. ಅಲ್ಲಿಗೆ 776 ಇಂಟು 550. ಸೊ ಅಲ್ಲಿಗೆ ನಾವು correlation is equal to 280 divided by 776 into 550 ನ ಮಲ್ಟಿಪ್ಲಿಕೇಶನ್ ಮಾಡಿ ಸೊ ಸ್ಕ್ವೈರ್ ರೂಟ್ ಅನ್ನು ತೆಗೆದ್ರೆ ಸೊ ದ ಫೈನಲ್ ಆನ್ಸರ್ ಈಸ್, ಡೋಂಟ್ ಅವಾಯ್ಡ್ ಇನ್ ದ ಸ್ಟೆಪ್ಸ್ ಇನ್ ದ ಎಕ್ಸಾಮಿನೇಷನ್ ಹಾಲ್, ಯು ಕ್ಯಾನ್ ಶೋ ಆಲ್ ದ ಸ್ಟೆಪ್ಸ್. ನಥಿಂಗ್ ಬಟ್ 776 ಮತ್ತು 550 ಮೊದಲು ಮಲ್ಟಿಪ್ಲಿಕೇಶನ್ ಮಾಡಿ ಅದನ್ನು ಆಮೇಲೆ ಸ್ಕ್ವೈರ್ ರೂಟನ್ನು ಮಾಡಿ, ಯಾಕಂದರೆ ಪಿ ಪಿ ಟಿಲೆಲ್ಲದು ತೋರ್ಸೋಕ್ಕಾಗಲ್ಲ. ಹಾಗಾಗಿ 776 ಇಂಟು 550ನ ನೀವು ಮಲ್ಟಿಪ್ಲಿಕೇಶನ್ ಮಾಡಿ ನೆಕ್ಸ್ಟ್ ನೀವು ಸ್ಕ್ವೈರ್ ರೂಟನ್ನು ತೆಗೆದು ಸೊ 280 ಡಿವೈಡೆಡ್ ಬೈ ಈ ವ್ಯಾಲ್ಯೂಸನ್ನು ಹಾಕ್ಕೊಂಡ್ರೆ ದ ಫೈನಲ್ ಆನ್ಸರ್ ಫಾರ್ ಕಾರ್ಯುಲೇಷನ್ ಬೇಸ್ಡ್ ಆನ್ ಸೊ ಅಕೌಂಟೆನ್ಸಿ ಮತ್ತು ಸ್ಟ್ಯಾಟಿಸ್ಟಿಕ್ಸ್ನ ಕಾರ್ಯುಲೇಷನ್ ದಟ್ ಇಸ್ ಕಾಲ್ಡ್ ಸಹ ಸಂಬಂಧ ಪ್ಲಸ್ 0.429 ಸಿಗುತ್ತೆ. ಸೊ ನೆಕ್ಸ್ಟ್ ಈಸ್ ಇದನ್ನು ನಾವು ಇಂಟರ್ಪ್ರಿಟೇಷನ್ ಮಾಡೋದು ಹೇಗೆ? ಸೊ ಆಲ್ರೆಡಿ ನಾವು ಟೇಬಲಲ್ಲಿ ಹೇಳ್ತಾ ಹೋಗಿದ್ದೀವಿ ಥಿಯರಿಯಲ್ಲಿ. ಸೊ ಹಾಗಾದರೆ ಆನ್ಸರ್ ಆಫ್ ಕಾರ್ಯುಲೇಷನ್ ಸೊ ಇಸ್ ಈಕ್ವಲ್ ಟು ಪ್ಲಸ್ 1 ಅಂತ ಬಂದರೆ ಇಟ್ ಈಸ್ ಎ ಪರ್ಫೆಕ್ಟ್ ಪಾಸಿಟಿವ್ ಕಾರ್ಯುಲೇಷನ್ ಅಂತ ಕರಿತೀವಿ. ಸೊ ವೆನ್ ಕಾರ್ಯುಲೇಷನ್ ಆನ್ಸರ್ ಈಸ್ 0.75 ಬಟ್ ಲೆಸ್ ದ್ಯಾನ್ ಕಾರ್ಯುಲೇಷನ್ ಆ್ಯಂಡ್ ಲೆಸ್ ದ್ಯಾನ್ 1 ಇಟ್ ಈಸ್ ಎ ಹೈ ಡಿಗ್ರಿ ಆಫ್ ಪಾಸಿಟಿವ್ ಕಾರ್ಯುಲೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ವೆನ್ ಕಾರ್ಯುಲೇಷನ್ ಆನ್ಸರ್ ಈಸ್ 0.5 ಬಟ್ ಲೆಸ್ ದ್ಯಾನ್ ಕಾರ್ಯುಲೇಷನ್ ಬಟ್ ಲೆಸ್ ದ್ಯಾನ್ 0.5 ಇಟ್ ಈಸ್ ಎ moderate degree of positive correlation. So next is when correlation is equal to less than 0,
ಸೊ ಮತ್ತೆ ಲೆಸ್ ದ್ಯಾನ್ ಕಾರ್ರಿಲೇಷನ್ 0.5, ಇಟ್ ಈಸ್ ಎ ಲೋ ಡಿಗ್ರಿ ಆಫ್ ಪಾಸಿಟಿವ್ ಕಾರ್ರಿಲೇಷನ್. ಸೊ ವೆನ್ ದ ಕಾರ್ರಿಲೇಷನ್ ಆನ್ಸರ್ ಇಸ್ ಈಕ್ವಲ್ ಟು 0, ಸೊ ದೇರ್ ಇಸ್ ನೋ ಕಾರ್ರಿಲೇಷನ್ ಅಂತ ನಾವು ಕಾಮೆಂಟ್ ಮಾಡಬೇಕಾಗುತ್ತೆ. ಸೊ ವೆನ್ ದ ಕಾರ್ರಿಲೇಷನ್ ಆನ್ಸರ್ ಈಸ್ -1, ಲೆಸ್ ದ್ಯಾನ್ ಕಾರ್ರಿಲೇಷನ್ಗಿಂತ -1ಗಿಂತ ಕಡಿಮೆ ಬಂದು, ಸೊ -0.75ಗಿಂತ ಕಡಿಮೆ ಬಂದರೆ ಇಟ್ ಈಸ್ ಎ ಹೈ ಡಿಗ್ರಿ ಆಫ್ ನೆಗೆಟಿವ್ ಕಾರ್ರಿಲೇಷನ್ ಅಂತ ನಾವು ಕಾಮೆಂಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಈಸ್ ವೆನ್ ದ ಕಾರ್ರಿಲೇಷನ್ ಆನ್ಸರ್ ಈಸ್ less than 0.5 and less than -0.5, so it is a moderate degree of negative correlation ಅಂತ ನಾವು ಕಾಮೆಂಟ್ ಮಾಡಬೇಕಾಗುತ್ತೆ. ಸೊ when the correlation answer is less than -0.5 and less than 0, it is a low degree of negative correlation ಅಂತ ನಾವು ಕಾಮೆಂಟ್ ಮಾಡಬೇಕು. ನೆಕ್ಸ್ಟ್ ಈಸ್ when the correlation is equal to, ಸೊ -1 ಬಂದರೆ ಇಟ್ ಈಸ್ ಎ ಪರ್ಫೆಕ್ಟ್ ನೆಗೆಟಿವ್ ಕಾರ್ರಿಲೇಷನ್. ಹಾಗಾಗಿ ನಮಗೆ ಇಲ್ಲಿ ಕಾರ್ರಿಲೇಷನ್ ಆನ್ಸರ್ ಎಲ್ಲಿದೆ, +0.429 ಬಂದಿರೋದ್ರಿಂದ ಸೊ -0.1 ದ ಲೋಡ್ ಈ 4th ಪಾಯಿಂಟಿಗೆ ಅಪ್ಲೈ ಆಗುತ್ತೆ. ದಟ್ ಇಸ್ ಕಾಲ್ಡ್ ವೆನ್ ದ ಆನ್ಸರ್ ಈಸ್ 0.4 ಸಮಥಿಂಗ್. ಸೊ ಅಲ್ಲಿಗೆ ಇಟ್ ಈಸ್ ಎ ಲೆಸ್ ದ್ಯಾನ್ 0, ಬಟ್ ಇಟ್ ಈಸ್ ಎ ಲೆಸ್ ದ್ಯಾನ್ 0.5, ಇಟ್ ಈಸ್ ಎ ಲೋ ಡಿಗ್ರಿ ಆಫ್ ಪಾಸಿಟಿವ್ ಕಾರ್ರಿಲೇಷನ್ ಅಂತ ನಾವು ಕಾಮೆಂಟ್ ಮಾಡಬೇಕಾಗತ್ತೆ. ಹಾಗಾಗಿ ನಾವು ಅನಾಲಿಸಿಸ್ ಮಾಡಿದ್ರೆ ದ ಕಾರ್ರಿಲೇಷನ್ ಕೋಎಫಿಷಿಯಂಟ್ ಆನ್ಸರ್, ಸೊ ಬಿಟ್ವೀನ್ ದ ಮಾರ್ಕ್ಸ್ ಇನ್ accountancy and marks in statistics is a plus 0.429. ಹಾಗಾದರೆ ನಾವು ಸೊ ಈ ಟೇಬಲನ್ನು ಇಟ್ಕೊಂಡು ಡಿಗ್ರಿ ಆಫ್ ಇಂಟರ್ಪ್ರಿಟೇಷನ್ನ ಮಾಡೋ ಬೇಸ್ ಮೇಲೆ ಹೇಳೋದಾದರೆ, ದೇರ್ ಫೋರ್ ಇಟ್ ಕ್ಯಾನ್ ಬಿ ಅನಲೈಸ್ಡ್ ದ್ಯಾಟ್ ದರ್ ಈಸ್ ಎ ಮಾಡರೇಟ್ ಪಾಸಿಟಿವ್ ರಿಲೇಷನ್ಶಿಪ್. ಮಾಡರೇಟ್ ಪಾಸಿಟಿವ್ ರಿಲೇಷನ್ಶಿಪ್ ನೋಡಿ ಇಲ್ಲಿದೆ ನೋಡಿ, ಲೆಸ್ ದ್ಯಾನ್ 0.5 and 0.5, ಇಟ್ ಈಸ್ ಎ ಲೋ ಡಿಗ್ರಿ ಆಫ್ ಪಾಸಿಟಿವ್ ಕಾರ್ರಿಲೇಷನ್ ಅಥವಾ ಮಾಡರೇಟ್ ಅಲ್ಲಿ ಹೇಳಬೇಕಾಗುತ್ತೆ. ಹಾಗಾಗಿ ವೆನ್ ದ ಕಾರ್ರಿಲೇಷನ್ ಆನ್ಸರ್ ಈಸ್ 0.429 ಬಂದಿರೋದ್ರಿಂದ ಫೈನಲಿ ವಿ ಕ್ಯಾನ್ ಕನ್ಕ್ಲೂಡ್, ದೇರ್ ಫೋರ್ ಇಟ್ ಕ್ಯಾನ್ ಬಿ ಅನಲೈಸ್ ದ ಮಾರ್ಕ್ಸ್ ಇನ್ ಅಕೌಂಟೆನ್ಸಿ ಅಂಡ್ ಮಾರ್ಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್. ದ ಆನ್ಸರ್ ಈಸ್ 0.429. ಸೊ ದೇರ್ ಈಸ್ ಎ ಮಾಡರೇಟ್ ಪಾಸಿಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ದ marks scored by the 5 students in accountancy and ಸ್ಟ್ಯಾಟಿಸ್ಟಿಕ್ಸ್ ಅಂತ ನಾವು ಕನ್ಕ್ಲೂಡ್ ಮಾಡಬೇಕಾಗತ್ತೆ. ಹಾಗಾಗಿ ಸೊ ನೀವು ಲಾಸ್ಟಿಗೆ ಕನ್ಕ್ಲೂಡ್ ಮಾಡಬೇಕಾದ್ರೆ ಆನ್ಸರ್ ಇಟ್ಕೊಂಡು ಈ ಟೇಬಲನ್ನು ಇಟ್ಕೊಂಡು ಸೊ ಡಿಗ್ರಿ ಆಫ್ ಇಂಟರ್ಪ್ರಿಟೇಷನಲ್ಲಿ ಎಲ್ಲೆಲ್ಲಿ ಏನೇನು ಕರಿಬೋದು ಅಂತ ಅಂದ್ಕೊಂಡು ನಾವು ಅನಲೈಸ್ ಮಾಡಿ ಸೊ ಆನ್ಸರ್ ಕೊಡಬೇಕಾಗತ್ತೆ. ಸೊ ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಸೊ ಇನ್ನೂ ಏನಾದರೂ ಹೆಚ್ಚಿನ ವಿವರಗಳು ಬೇಕಂದರೆ ನಾವು ಕೊಟ್ಟಿರುವಂಥ ರೆಫರೆನ್ಸ್ ಬುಕ್ಸ್ಗಳನ್ನು ಸೊ ನೀವು ರೆಫರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.